ಗಿಲ್ಲಿ ಬಿಗ್ ಬಾಸ್ ಸೀಸನ್ 12ರ ಮಟ್ಟಿಗೆ ಬೇರೆಲ್ಲ ಸ್ಪರ್ಧಿಗಳಿದ್ದಾರೆ. ಅವರೆಲ್ಲರನ್ನೂ ಮೀರಿ ಪ್ರತಿ ಮನೆಯಲ್ಲಿ, ಅದು ಮುದುಕರಿಂದ ಹಿಡಿದು ಮಕ್ಕಳ ತನಕ ಎಲ್ರಿಗೂ ಕೂಡ ಗಿಲ್ಲಿ ಅಚ್ಚುಮೆಚ್ಚು. ಒಂದು ಹಂತಕ್ಕೆ ನೀವು ಯಾರನ್ನೇ ಕೇಳಿ ಹೊರಗಡೆ, ಬಹುಪಾಲು ಯಾರನ್ನಾದ್ರೂ ಸ್ನೇಹಿತರನ್ನಾದ್ರೂ ವಿಚಾರಿಸ್ಕೊಳ್ಳಿ, ಅಕ್ಕಪಕ್ಕದ ಮನೆಯವ್ರನ್ನಾದ್ರೂ, ಯಾರಿಷ್ಟ, ಯಾರು ಗೆಲ್ಲಬೇಕು, ಗಿಲ್ಲಿ ಗಿಲ್ಲಿ ಗಿಲ್ಲಿ. ಇನ್ನೂ ಮುಖ್ಯವಾಗಿ ನಿಮಗೆ ಈ ಹಿಂದಿನ ಸೀಸನ್ಗಳಲ್ಲಿ ವರ್ತೂರ್ ಸಂತೋಷ್ ಅವರಿಗೆ ಬಂದಂತಹ ವೋಟ್ ಎಷ್ಟು ಅನ್ನೋದನ್ನ ರಿವೀಲ್ ಮಾಡಿದ್ರು. ಒಂದ್ ವೇಳೆ ಇವತ್ತಿಗೆ ಏನಾದ್ರೂ ಅದನ್ನ ರಿವೀಲ್ ಮಾಡಿಬಿಟ್ರೆ ಇದೇ ಗಿಲ್ಲಿಗೆ ಕನಿಷ್ಠ ಅಂದ್ರೂ 1 ಕೋಟಿ ಮತ ಬಿದ್ದಿರುತ್ತೆ. ಕನಿಷ್ಠ 1 ಕೋಟಿ ಮತ. ಯಾಕಂದ್ರೆ ನಿಮಗೆ ಆ ಚಾಮರಾಜನಗರದಿಂದ ನೀವು ಕಲಬುರ್ಗಿ ತನಕ, ನೀವು ಕೋಲಾರದಿಂದ ಕೊಡಗಿನ ತನಕ ಎಲ್ಲೇ ನೋಡಿದ್ರು ಕೂಡ ಗಿಲ್ಲಿ 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 ಅನ್ನುವಂತಹ ಒಂದು ಮಂತ್ರ ಕೇಳಿಸ್ತಿದೆ. ಹಾಗಂತ ಆತ ಸುಮ್ಮನೆ ಅಲ್ಲ, ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ, ಪರ್ಸನಾಲಿಟಿ ಗೇಮಲ್ಲಿ, ಒಂದಷ್ಟು ಸ್ಟ್ರಾಟಜಿಲಿ ನಗ್ನಗ್ತಾನೆ ಆತ ಸ್ಟ್ರಾಟಜಿ ಮಾಡ್ತಿದ್ದಾನೆ. ಇನ್ನೂ ಮುಖ್ಯವಾಗಿ ಬಿಗ್ ಬಾಸ್ ಹೌಸ್ ಅವನನ್ನ ಯಾವ ರೀತಿ ನಡೆಸ್ಕೊಳ್ತಿದೆ ಗಿಲ್ಲಿಯನ್ನ, ಅದು ಕೂಡ ನಾವು ನೋಡಬೇಕು. ಯಾವಾಗ TRPಯಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಆಗ ಗಿಲ್ಲಿಯ ಕಂಟೆಂಟ್ ಅನ್ನ ಜಾಸ್ತಿ ಹಾಕ್ತಾರೆ. ಪ್ರೋಮೋದಲ್ಲೂ ಕೂಡ ಪ್ರತಿದಿನ ನೀವು ಒಬ್ಸರ್ವ್ ಮಾಡಿ, ಗಿಲ್ಲಿ ಕಂಟೆಂಟೇ ಪ್ರೋಮೋ ಆಗಿರುತ್ತೆ. ಅದರರ್ಥ ಗಿಲ್ಲಿ ಗೆಲ್ಬೇಕು ಅಂತ. ಅಸಲಿಗೆ ನಾನು ಈ ವಿಚಾರ ಮಾತಾಡಲಿಕ್ಕೆ ಕಾರಣ ಆಗಿರೋದು ಇನ್ನೂ ಒಂದು ವಿಚಾರ. ಅದು ಮಾಳು ಅವರನ್ನ ಎಲಿಮಿನೇಟ್ ಮಾಡಿದ್ದು. ಯಾಕೆ ಕಳಿಸಿದ್ರು? ಸ್ಪಂದನಗಿಂತ ಮಾಳು ಬೆಸ್ಟ್. ಆದ್ರೆ ಸ್ಪಂದನ ಏನ್ ಮಾಡ್ತಿದ್ದಾರೆ? ಸ್ಪಂದನ ಅವ್ರದ್ದು ಆಟ ಏನಿದೆ ಅಲ್ಲಿ ಕಾಣಿಸೋದೇ ಇಲ್ಲ. ಏನೋ ಅವರು ಮನೆ ಮಗಳು ಅಂತ ಅವ್ರನ್ನ ಉಳಿಸ್ಕೊತಿದಾರಾ ಅನ್ನೋ ಪ್ರಶ್ನೆ, ಅನುಮಾನ ಬಹುಪಾಲು ಜನರನ್ನ ಕಾಡ್ತಾ ಇರುವಂಥದ್ದು. ಹಾಗೆ ನೋಡಿದ್ರೆ ಮಾಳು ಅವರು ಹೊರಗಡೆ ಬಂದು ಮಾತಾಡಿದ್ದೇನು? ಇಲ್ಲ, ಯಾರಿಗೆದ್ರು ನಾನು ಒಪ್ಪೋದಿಲ್ಲ, ನಾನೇ ಗೆಲ್ಬೇಕಿತ್ತು. ಮಾಳು ಬಗ್ಗೆ, ಅವರ ಮುಗ್ಧತೆ ಬಗ್ಗೆ ಯಾರೆಲ್ಲ ಏನೆಲ್ಲ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು ಅಂತಹ ವ್ಯಕ್ತಿಯಿಂದ ಈ ಮಾತು ಬರಬಾರ್ದಿತ್ತು. ಬದಲಾಗಿ ಯಾರಿಗೆದ್ರು ಪರವಾಗಿಲ್ಲ ಅಂತ ಹೇಳಬಹುದಿತ್ತು, ಗಿಲ್ಲಿ ಗೆದ್ರೆ ಪರವಾಗಿಲ್ಲ ಅಂತ ಹೇಳಬಹುದಿತ್ತು, ಅಥವಾ ರಕ್ಷಿತಾ ಗೆಲ್ಲಿ ನನ್ನ ತಂಗಿ ಅನ್ನೋ ಮೆಸೇಜ್ ಅನ್ನು ಕೂಡ ಮಾಳು ಕೊಡಬಹುದಿತ್ತು. ಆದ್ರೆ ಮಾಳು ಅವರನ್ನ ಕಳಿಸಿ ಸ್ಪಂದನ ಅವರನ್ನೇ ಉಳಿಸಿಕೊಳ್ಳುವಂತಹ ಬಿಗ್ ಬಾಸ್ ಯಾವ ಮೆಸೇಜ್ ಕೊಡ್ತಿದೆ? ಈ ಸಲ ಗಿಲ್ಲಿ ಕೂಡ ಗೆಲ್ಲೋದಿಲ್ಲ ಅನ್ನೋ ಮೆಸೇಜ್ ಏನಾದರೂ ಕೊಡ್ತಿರಬಹುದಾ? ಕಾರಣ ಇಷ್ಟೇ, ನೀವು ವಿಜಯ ರಾಘವೇಂದ್ರ ಅವರ ಸೀಸನ್ನಿಂದ, ನಂಬರ್ 1 ಸೀಸನ್ನಿಂದ ಇತ್ತೀಚಿನ ಹನುಮಂತು ಸೀಸನ್ ತನಕ ಬಹುಪಾಲು ಜನರನ್ನ ನೋಡ್ತಾ ಬನ್ನಿ. ನೀವು ಯಾರ ಬಗ್ಗೆ ಒಂದು ದೊಡ್ಡ ನಿರೀಕ್ಷೆ ಇಟ್ಕೊಂಡಿರ್ತೀರಿ? ಯಾಕಂದ್ರೆ ದ್ರೋಣ್ ಪ್ರತಾಪ್ ಗೆಲ್ಬೇಕು ಅಂತ ಅನ್ಕೊಂಡಿದ್ರು ಸಾಕಷ್ಟು ಜನ, ಅದಾಗ್ಲಿಲ್ಲ. ನೀವು ಅದೇ ರೀತಿಯಲ್ಲಿ ಸೃಜನ್ ಲೋಕೇಶ್ ಲೆಕ್ಕ ಬರುತ್ತೆ, ಸೃಜನ್ ಲೋಕೇಶ್ ಬದಲಿಗೆ ಅಕುಲ್ ಬಾಲಾಜಿ ಗೆಲ್ತಾರೆ. ಹೀಗೆ ಬಹುಪಾಲು ಸೀಸನ್ಗಳಲ್ಲಿ ನೀವು 12ನೇ ಸೀಸನ್ ತನಕ ಬಹುಪಾಲು ಕಡೆ ನಿಮ್ಮ ನಿರೀಕ್ಷೆ ಸುಳ್ಳಾಗ್ತಾನೆ ಬಂದಿದೆ. ಈಗ ಯಾಕೆ ಗಿಲ್ಲಿಗೆ ಒಂದು ತೊಂದರೆ ಆಗಬಹುದು ಮಾಳು ನಂತರದಲ್ಲಿ ಗಿಲ್ಲಿಗೂ ಕೂಡ ಅಂದ್ರೆ, ಯಾರೊಬ್ರು ಜ್ಯೋತಿಷಿ ಕೂಡ ಭವಿಷ್ಯ ನುಡಿದಿದ್ರು ಈ ಸಲ ಶ್ರುತಿ ನಂತರ ಒಬ್ಬ ಮಹಿಳಾ ಕಂಟೆಸ್ಟೆಂಟ್ ವಿನ್ ಆಗಬಹುದು ಅಂತ. ಟಾಪ್ 3ನಲ್ಲಿ ಅವ್ರು ಹೇಳಿದ್ದು, ಜ್ಯೋತಿಷಿ ಹೇಳಿದ್ದು ಗಿಲ್ಲಿ, ಕಾವ್ಯ ಮತ್ತೆ ರಕ್ಷಿತಾ. ಹಾಗೆ ನೋಡಿದ್ರೆ ಕಾವ್ಯನ ಗೆಲ್ಲಿಸುವ ಮನೋಸ್ಥಿತಿ ಎರಡೂ ಕೂಡ ಬಿಗ್ ಬಾಸ್ ಮನೆಗೆ ಇದ್ದಿರಬಹುದು. ಕಾರಣ ಅಂದ್ರೆ ಅವರು ಕೂಡ ಮನೆ ಮಗಳು. ಆದ್ರೆ ಗಿಲ್ಲಿಯನ್ ಯಾಕೆ ಅವರು ಟಾರ್ಗೆಟ್ ಮಾಡೋದಿಲ್ಲ? ರನ್ನರ್ ಅಪ್ ಅಂತ ಮಾಡಬಹುದು. ನೀವೇನಾದ್ರೂ ತಗೊಳ್ಳಿ, ಇವತ್ತು ಒಬ್ಬ ಪ್ರಥಮ್ ಸೀಸನ್ನ TRP ಹೋಲಿಕೆ ಮಾಡಿದ್ರೆ ಅದರ ದುಪ್ಪಟ್ಟು TRP ಈಗ ಗಿಲ್ಲಿ ಕಡೆಯಿಂದ ಬರ್ತಿರುವಂಥದ್ದು. ನೀವು ಬಾರ್ಕ್ನ ರೇಟಿಂಗ್ ಪಟ್ಟಿಯನ್ನ ತೆಗೆದ್ರೆ ಅದರಲ್ಲಿ ಸಾಕಷ್ಟು ಸ್ಲ್ಯಾಬ್ಗಳಲ್ಲಿ ನೀವು ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು. ಅದು ಬೇಕಾದ್ರೆ ನಿಮ್ಗೆ ಡೌನ್ಲೋಡ್ ಮಾಡ್ಕೊಂಡು ನೋಡಬಹುದು ಯಾವ್ಯಾವ ಪೀರಿಯಡಲ್ಲಿ ಎಷ್ಟೆಷ್ಟು TRP ಬಂದಿದೆ, ಆ ಯಾರ ಕಂಟೆಂಟಲ್ಲಿ ಬಂದಿದೆ ಅನ್ನೋದು ಕೂಡ ನಮಗೆ ಸಿಕ್ಬಿಡತ್ತೆ. ಆದರೆ ಇಲ್ಲಿ ಮಾಳು ರೀತಿಯಲ್ಲಿ ಗಿಲ್ಲಿಗೇನಾದರೂ ಒಂದು ವೇಳೆ ಅವ್ರು ಮಾಡ್ತಾರೆ ಅನ್ನೋದಾದ್ರೆ ಆ ಶೋ ಬಗ್ಗೆ ನಿರೀಕ್ಷೆಗಳೇನಾಗಬಹುದು ನೋಡಿ. ನೀವು ಮೊನ್ನೆ ಆ ಪೋಷಕರು ಬಂದೋದಂತಹ ಒಂದು ಕಂಟೆಂಟ್ ಮಾಡಿದಾಗಲೂ ಕೂಡ ನೀವು ಗಿಲ್ಲಿಯನ್ನ ನೋಡಿದ್ದು ಬಂಗಾರದ ಪಂಜರ ಥರ. ಗಿಲ್ಲಿಯನ್ನ ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಸಿಕ್ಕಿಸ್ಬಿಡುವಂತಹ, ಅಥವಾ ಆತನನ್ನ ಇದಿಷ್ಟೇನಪ್ಪ ಅಂತ ಹೇಳಿಬಿಡೋ ಮೂಲಕ
ಯಾಕಂದ್ರೆ ಎಲ್ಲರೂ ನೋಡ್ತಿದ್ದಾರೆ, ಎಲ್ರಿಗೂ ಗಿಲ್ಲಿ ಇಷ್ಟ, ಅವ್ರು ಯಾರೇ ಇರಬಹುದು. ನೀವು ಯಾಕಂದ್ರೆ ವಯಸ್ಸಿನ ಅಂತರಗಳಿಲ್ಲದೆ ಇರೋ ತುಂಬ ವಯಸ್ಸಾದವರು, ಮಕ್ಕಳು, ಎಲ್ಲರೂ ಕೂಡ. ನೀವು ಅದಕ್ಕಿಂತಲೂ ಮಿಗಿಲಾಗಿ ಅವರ ಅಜ್ಜಿದೊಂದು ಎಕ್ಸಾಂಪಲ್ ಹೇಳಿದ್ರು. ಅವ್ರ ಅಜ್ಜಿ ತೀರ್ಕೊಂಡಾಗ ಅವ್ರಿಗೊಂದು ಕಣ್ಣಿರ್ಲಿಲ್ಲ. ಆ ಒಂದು ಸೂತಕದ ಸಂದರ್ಭವನ್ನು ವಿವರಿಸ್ಬೇಕಾದ್ರೂ ಕೂಡ ಗಿಲ್ಲಿ ಎಲ್ಲರನ್ನೂ ನಗಿಸ್ಬಿಡ್ತಾರೆ. ಗಿಲ್ಲಿ ಗೆಲ್ಲಬೇಕು ಅಂತ ಎಷ್ಟೋ ಜನ ಬಯಸ್ತಿರೋ ಸಂದರ್ಭದಲ್ಲಿ ಗಿಲ್ಲಿಗೆ ತೊಂದರೆ ಆಗ್ಬಾರ್ದು ಅಂತಲೂ ಕೂಡ ಈಗ್ಲಿಂದಲೇನೆ ಒಂದು ಎಚ್ಚರಿಕೆ ವಹಿಸದೆ ಹೋದ್ರೆ, ಡ್ರೋನ್ ಪ್ರತಾಪ್ ಕೇಸ್ ಏನಾಯ್ತು, ದಟ್ ಮೀನ್ಸ್ ನಾನು ಹೇಳ್ತಿರೋದು ನಿಮಗೆ ಫಿನಾಲೆಯಲ್ಲಿ ಅಂಥದ್ದಾಗಬಾರ್ದು. ಯಾಕಂದ್ರೆ ಅಲ್ಲಿಂದ ರಿವೀಲ್ ಆಗ್ತಿರುವಂತಹ ವೋಟ್ ಪ್ಯಾಟ್ರನ್ ನೋಡಿದ್ರೆ ಗಿಲ್ಲಿಗೆ ಪ್ರತಿ ಸಲ ನಾಮಿನೇಟ್ ಆದಾಗ್ಲೂ ಕೂಡ 1 ಕೋಟಿಗೂ ಮಿಗಿಲಾದಂತಹ ಜನ, ಇನ್ಯಾರಿಗೂ ಅವ್ರು ಅಲ್ಲಿ ಟಚ್ ಮಾಡೋಕ್ಕೂ ಆಗ್ತಿಲ್ಲ ಅವ್ರ ಕೈಲಿ. 20 ಲಕ್ಷ 30 ಲಕ್ಷ ಈ ಥರ ಬೀಳ್ತಿರು. 1 ಕೋಟಿಗೂ ಹೆಚ್ಚು ಜನ, ಒಬ್ಬೊಬ್ರು 100 ಓಟ್ ಹಾಕ್ತಿದ್ದಾರೆ ಅಂದ್ರೆ 1 ಕೋಟಿ ದೊಡ್ಡದಲ್ಲ ಅವ್ರಿಗೆ. ಅರೆ ಗಿಲ್ಲಿಗೆ ಇದುವರೆಗಿನ 12 ಸೀಸನ್ ಅಲ್ಲಿ ಯಾರಿಗೂ ಕೂಡ ಟಾಪ್ ಮೋಸ್ಟ್ ಸೂಪರ್ ಹೀರೋಗಳೆಲ್ಲ ಹೋಗಿ ಬಂದಿದ್ದಾರೆ ಬಿಗ್ ಬಾಸ್ಗೆ. ಆದ್ರೆ ಗಿಲ್ಲಿಗೆ ಕನಿಷ್ಠ 1 ಕೋಟಿಯ ಓಟ್ ಬೀಳುತ್ತೆ ಅಂದ್ರೆ ಆತನೇ ಗೆಲ್ಬೇಕು. ಆದ್ರೂ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಜನಕ್ಕೆ ಒಂದೊಂದು ರೀತಿಯಲ್ಲಿ ಏನೋ ಅಲ್ಲಿ ಗೇಮ್ ಆಗ್ತಿರಬಹುದು ಅಂತ ಅನ್ಸಿದ್ರು ಕೂಡ, ಯಾಕಂದ್ರೆ ಮಾಳು ಇರ್ಬೇಕಿತ್ತು. ಸ್ಪಂದನಾಗಿಂತ 100,000 ಪಟ್ಟು ಮಾಳು ಮೇಲು ಅಂತಲೇ ಎಲ್ಲರೂ ಒಪ್ಕೋತಾರೆ. ಮಲ್ಲಮ್ಮ ಅವ್ರನ್ನ ಕಳಿಸಿದ್ದು ಅಷ್ಟೇ. ಆದ್ರೆ ಈಗ ಕಾವ್ಯ ಅಥವಾ ರಕ್ಷಿತಾ ಅವರನ್ನ ಗೆಲ್ಲಿಸಿಕೊಳ್ಳುವ ಪ್ರಯತ್ನವನ್ನ ಬಿಗ್ ಬಾಸ್ ಮಾಡುವ ಸಾಧ್ಯತೆಗಳು ಇರಬಹುದು. ಈಗಿನಿಂದಲೇ ಒಂದು ಮೆಸೇಜ್ ಅನ್ನ ಬಿಗ್ ಬಾಸ್ ಮನೆಗೂ ಕೂಡ ಗಿಲ್ಲಿಯ ಅಭಿಮಾನಿಗಳು ಕಳಿಸಿ ಕೊಡಬೇಕಾಗತ್ತೆ. ಯಾವ ರೀತಿ ಬೇಕಾದ್ರೆ ಅದು ಸುಖ ಸುಮ್ಮನೆ ಹೇಳ್ತಿರುವಂತದ್ದಲ್ಲ. 1 ಕೋಟಿ, ಕನಿಷ್ಠ 1 ಕೋಟಿ ಗಿಲ್ಲಿಗೆ ಓಟ್ ಹೋಗುತ್ತೆ ಅಂದ್ರೆ ಪ್ರತಿ ಸಲ ನಾಮಿನೇಟ್ ಆದಾಗ ಗೆಲ್ಬೇಕಾಗಿರೋದು ಯಾರು? ಜನ ಬಯಸ್ತಿರುವಂಥದ್ದು ಯಾರನ್ನ? ಫೈನಲಿ ಗಿಲ್ಲಿ ಗೆಲ್ಲದೆ ಹೋದ್ರೆ ಏನಾಗಬಹುದು? ಕಮೆಂಟ್ ಮಾಡಿ.